ಪಾತ್ರ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಬಾಬು ಸರ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಮಿಯೋ ಇದೆ, ವಿಶೇಷ ಪಾತ್ರ ಇದೆ ಅಂತ ಕಾಲ್ ಬಂದಾಗ ನಾನು ಯೋಚನೆ ಮಾಡಿದ್ ನಿಜ. ಅದಾದ್ಮೇಲೆ ವಿಜಯ್ ಸರ್ ನಿರ್ದೇಶಕರು ಅಂತ ಹೇಳಿದಾಗ ಓಕೆ, ನನಗೆ ವಿಜಯ್ ಸರ್ ಡೈರೆಕ್ಷನ್ ಅಲ್ಲಿ ನನಗೆ ಹೊಯ್ಸಳ ಸಿನಿಮಾ ತುಂಬಾ ಇಷ್ಟ ಆಗಿತ್ತು. ಅಂಡ್ ಅವರು ಲೀಡ್ ಪಾತ್ರಕ್ಕಷ್ಟೇ ಅಲ್ಲದೆ ಸುತ್ತ ಇರುವ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಅಷ್ಟೇ ಹೈಪ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಯೋಚನೆ ಮಾಡಿ ಹೋಗಿದ್ದು, ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿತ್ತು. ಸ್ವಲ್ಪ ಸಮಯ ತಗೊಂಡಿದ್ದೆ. ಅದಾದ್ಮೇಲೆ ನಾನೇ ಯೋಚನೆ ಮಾಡಿ ವಿಜಯ್ ಸರ್ ಮೆಸೇಜ್ ಆಗ್ತದೆ, ಸರ್ ವಿಲ್ ಡೂ ದಿಸ್ ಅಂತ. ಅಂಡ್ ಈ ಪಾತ್ರಕ್ಕೆ ಇನಿಷಿಯಲ್ ಇಂದ ಕಂಪ್ಲೀಟ್ ಆಗಿ ಔಟ್ಲುಕ್ ಹೇಗಿರ್ಬೇಕು, ಹೇರ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದು ತುಂಬಾನೇ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ ಯು ವಿಜಯ್ ಸರ್ಗೆ, ಯಾಕಂತಂದ್ರೆ ಈ ಪಾತ್ರ ಪ್ಲೇ ಮಾಡುವಾಗ ತುಂಬಾ ಲಿಬರ್ಟಿ ಕೊಟ್ಟಿದ್ರು ನನಗೆ. ಅಂಡ್ ಸ್ಟೈಲಿಂಗ್ ಆಗಿರ್ಬಹುದು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬಹುದು, ಅಂಡ್ ಡೈಲಾಗ್ಸ್ ಆಗಿರ್ಬಹುದು, ಇದೆಲ್ಲವೂ ತುಂಬಾನೇ ಲಿಬರ್ಟಿ ಇತ್ತು. ಅಂಡ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದಿಸ್ ಆಪರ್ಚುನಿಟಿ, ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಬೇಕು. ಹೇಮಂತ್ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದ್ರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ. ಅಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ, ಒಂದು ಒಳ್ಳೆ ಮಾಸ್ ಹೀರೋ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಹೇಮಂತ್. ಅಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನು ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು. ಅಂಡ್ ಆಲ್ ದಿ ಬೆಸ್ಟ್ ಆಸ್ ಅ ಪ್ರೊಡ್ಯೂಸರ್ ಅಂಡ್ ಆಸ್ ಅ ಹೀರೋ. ಅಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು. ನಮ್ಮ ಸಿನಿಮಾದ DOP ಆದಂತ ಕಾರ್ತಿಕ್ ಅವರು ಅಂಡ್ ಆರ್ಟ್ ಡೈರೆಕ್ಟರ್ ಸರ್, ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ದ ವೇ ಒಂದು ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವ್ರು ಇಡುವಾಗ ಅಂಡ್ ನಾನು ಫ್ರೇಮ್ ನೋಡ್ತಾ ಇದ್ದೆ. ಅಂದ್ರೆ ನಾನು ಮತ್ತೆ ನೋಡೋದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಸೊ ಐ ವಾಂಟ್, ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಟೋನ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಏನು ಸಿನಿಮಾಟೋಗ್ರಫಿ ಆಫ್ ಯೋರ್ಸ್. ಅಂಡ್ ಸರ್ ಥ್ಯಾಂಕ್ ಯು ಮಾಸ್ತಿ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಂಡ್ ನಮ್ಮ ಕೈಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದಿರಿ ಈ ಸಿನಿಮಾದಲ್ಲಿ. ಅಂಡ್ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್, ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದಿರಾ, ಇದರಿಂದ ನಿಮ್ಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದ್ರು. ಥ್ಯಾಂಕ್ ಯು. ಅಂಡ್ ಒಟ್ಟಾರೆಯಾಗಿ ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ. ಅಂಡ್ ನನಗೆ ತುಂಬಾ ಇಷ್ಟವಾದಂತ ಪಾತ್ರ. ಈ ಪಾತ್ರ ಬಹಳ ಪ್ರೀತಿಯಿಂದ ಮಾಡಿದ್ದೀನಿ ಅಂಡ್ ಬಹಳ ತೂಕ ಇರುವಂತ ಪಾತ್ರ ಅಂತ ನನಗೆ ಅನ್ಸುತ್ತೆ, ನೋಡ್ಬೇಕು. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಟು ಬಿ ವೆರಿ ಆನೆಸ್ಟ್, ಯಾವುದೇ ಹೊಸ ಹೀರೋ ಬಂದಾಗ ನಮ್ಗೊಂದು ಸ್ವಲ್ಪ ಅನುಭವ ಆಗಿದೆ ಈಗ ಸಿನಿಮಾ ಇಂಡಸ್ಟ್ರಿ ಸುಮಾರು ವರ್ಷದಿಂದ. ನಾವು ಇವನೇನಪ್ಪ ಮಾಡ್ತಾನೆ ಅನ್ನೋ ತರದಲ್ಲೇ ಎಲ್ಲಾರ ಮನಸ್ಥಿತಿ ಇರುತ್ತೆ. ಆದ್ರೆ ಹೇಮಂತ್ ಅವರು ನಮ್ಗೆ ಬರೀ 6 ಪ್ಯಾಕ್ ನೋಡ್ಬಿಟ್ಟು ನಾವ್ಯಾರು ಈ ಜಡ್ಜ್ಮೆಂಟ್ ಬರ್ತಾ ಇಲ್ಲ. ಅವ್ರ ಡೆಡಿಕೇಶನ್ ನಿಜವಾಗ್ಲೂ ಎಲ್ಲರೂ ಹೇಳ್ತಾರೋ ಹಾಗೇನೆ ಈಸ್ ವೆರಿ ಆನೆಸ್ಟ್ ಟು ದಿ ಹಿಸ್ ವರ್ಕ್. ಪ್ರಾಬಬ್ಲಿ ಸಿನಿಮಾಗೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಸಿನಿಮಾಗೆ ಇಷ್ಟೊಂದು ಆನೆಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಇವಾಗ ನೀವು ಒಂದು 25 ವರ್ಷ ಅಂದ್ರೆ 25 ವರ್ಷದಲ್ಲಿ ಮಾಡಿರೋ ಅಷ್ಟು ಕೆಲಸದಲ್ಲಿ ಒಂದಷ್ಟು ಆನೆಸ್ಟಿ ಇರುತ್ತೆ. ಸೊ ಇಲ್ಲಿ ಯಾವುದೇ ನಾಟಕೀಯತೆ ನಮ್ಗೆ ಕಾಣಿಸೇ ಇಲ್ಲ ಹೇಮಂತ್ ಅವರಿಂದ. ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ, ನನ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಬಾಲು ಅವರೇ. ಇನ್ನು ವಿನಯ್ ಅವರೇ, ಸರ್ ಕೆಲವೊಂದು ಸಿನಿಮಾಗಳು ನಮಗೆ ಒಂದು ಸರ್ನೇಮ್ ತರ ಆಗೋಗ್ಬಿಡುತ್ತೆ. ಈಗ KGF ಎಲ್ಲ ಎಷ್ಟೋ ತಂತ್ರಜ್ಞರಿಗೆ, ಕಲಾವಿದರಿಗೆ ಒಂದು ಬ್ಯಾಕ್ ಬೋನ್ ತರ ಹೆಸರಿಗೆ ಒಂದು ಶಕ್ತಿ ಕೊಟ್ಬಿಡ್ತು. ಅದೇ ರೀತಿ ಆಲ್ಫಾನು ನಿಮ್ ಜೀವನದಲ್ಲಿ ಆಗುತ್ತಾ? ಈ ಪಾತ್ರ ಹೇಗಿದೆ ಅಂತ? ಖಂಡಿತವಾಗ್ಲೂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಲ್ಫಾ ಥ್ಯಾಂಕ್ ಯು ಬಾಬಣ್ಣ, ಇಲ್ಲಿದ್ರು ಬಾಬಣ್ಣ, ಥ್ಯಾಂಕ್ ಯು ಸೋ ಮಚ್ ಬಾಬಣ್ಣ. ಸೊ ವಿಜಯ್ ಸರ್ ಹೇಳಿದ್ಮೇಲೆ, ಅವರು ಮಾತಾಡಿದ್ಮೇಲೆ ಒಂದೇ ಅನ್ಸುತ್ತೆ ಹೇಳಿದ್ರು ವಿಜಯ್ ಸರ್ದು ಸಿನಿಮಾ ಅನ್ಕೊಂಡ್ರು. ಸೊ ನನಗೆ ಹೊಯ್ಸಳದಲ್ಲಿ ಒಂದು ಚಾನ್ಸ್ ಸಿಗುತ್ತೆ ತುಂಬಾ ಕಾಯ್ತಿದ್ದೆ, ಬಟ್ ಅಲ್ಲಿ ಸಿಕ್ಲಿಲ್ಲ. ಸೊ ಇಲ್ಲಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್.
ಹಾಗೆ ನೀವು ಹೇಳಿದ ಪ್ರಕಾರ ಎಲ್ಲಾ ಮೂವಿ ಏನಾಗುತ್ತೆ ಗೊತ್ತೆ, ಎಲ್ಲೊಂದು ಸಿನಿಮಾ ಎಲ್ಲ KGF ಆಗುತ್ತೆ, ಎಲ್ಲ ಕಾಂತಾರ ಆಗುತ್ತೆ ಅನ್ನೋದು ಇಲ್ಲ. ಸೊ ಸಿನಿಮಾ ಎಲ್ಲರೂ ಮನ್ಸಾರೆ ಅದಕ್ಕೆ ಡೆಡಿಕೇಶನ್ ಕೊಟ್ಟು ಹಾರ್ಡ್ ವರ್ಕ್ ಮಾಡಿ ಸಿನಿಮಾ ಮಾಡ್ತೀವಿ. ಆಮೇಲೆ ಅದ್ ಬಿಟ್ಟಿರೋದು ಏನಾಗುತ್ತೆ ಏನು, ದಟ್ ಇಸ್ ಟು ಬಿ ಅದ್ ಬಿಟ್ಟಿರೋದು ಆಡಿಯನ್ಸಿಗೆ. ಸೊ ಇದು ಒಂದು ಸಿನಿಮಾ ನಾನು ನೋಡಿರೋ ಪ್ರಕಾರ, ನಾನು ವರ್ಕ್ ಮಾಡೋಷ್ಟು ದಿನ ನಾನು ನೋಡಿರೋ ಪ್ರಕಾರ ಸೂಪರ್ ಕಾಂಬಿನೇಷನ್ ಕಾರ್ತಿಕ್ ಸರ್ ಮತ್ತೆ ವಿಜಯ್ ಸರ್ ಅವ್ರದ್ದು. ಯಾಕೆಂದ್ರೆ ಒಂಚೂರು ಅನ್ಸ್ಲೇ ಇಲ್ಲ, ನಾವು ಅಷ್ಟು ದೊಡ್ಡ ಹಾರ್ಬರ್ ಮಾಡ್ತಿರುವಾಗ ಯಾವಾಗ ತೆಗೆದ್ರು ಶಾರ್ಟ್ ಎಲ್ಲಿ ತೆಗೆದ್ರು ಡಬ್ಬಿಂಗ್ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ಅಯ್ಯೋ ಇವರು ತೆಗ್ಬಿಟ್ಟಿದ್ರು ಇವರು ಅಂತ. ಸೊ ವೆರಿ ಗುಡ್ ಕಾಂಬಿನೇಷನ್. ಸೊ ಆಲ್ ದ ವೆರಿ ಬೆಸ್ಟ್. ಆಮೇಲೆ ಮಾಸ್ತಿ ಸರ್ ನಾನು ಇವತ್ತು ನಿಮ್ಮನ್ನ ಮೀಟ್ ಮಾಡ್ತಿರೋದು. ಸೊ ನಿಮ್ಮ ಬಗ್ಗೆ ಒಂದು ಮಾತಾಡ್ಬೇಕಾಯ್ತು. ನನಗೆ ಬಾಲು ನಾಗೇಂದ್ರ ಸರ್ ಹೇಳಿದ್ರು, ತುಂಬಾ ಕಷ್ಟ ಸರ್ ಇನ್ನೊಬ್ಬರನ್ನ ಬೆಳೆಸೋದು, ಅದ್ರ ಜೊತೆಗಿರೋರ್ನ ಬೆಳೆಸೋದು ಸರ್. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್. ಅವ್ರದ್ದು ಜೊತೆಗಿದ್ದ ಡ್ರೈವರ್ ರೈಟರ್ ಮಾಡಿ ಡೆವಿಲ್ ಅಂತ ದೊಡ್ಡ ಸಿನಿಮಾಗೆ ರೈಟರ್ ಮಾಡಿದ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ಆಮೇಲೆ ಈ ಸಿನಿಮಾಯಿಂದ ನನಗೆ ಒಂದು ಒಳ್ಳೆ ಸ್ನೇಹಿತ ಸಿಕ್ಕಿರೋದ್ರೆ ನಿಜ ಹೇಳ್ಬೇಕಾದ್ರೆ ಅದು ಬಾಲು ನಾಗೇಂದ್ರ ಸರ್ ಅವರು. ನಾನು ಮಂಗಳೂರು ಒಂದು ಕೂತ್ಕೊಂಡು 1 hour 1.5 hours ಮಾತಾಡೋದು, ಆದ್ಮೇಲೆ ಜಾಸ್ತಿ ಫೋನ್ ಕಾಲ್ ಇಲ್ಲ, ಬಟ್ ವೆರಿ ನೈಸ್ ಪರ್ಸನ್, ಥ್ಯಾಂಕ್ ಯು. ಆಮೇಲೆ ಹಾಗೇನೆ ಆಲ್ ದ ವೆರಿ ಬೆಸ್ಟ್ ಇಡೀ ಎಲ್ಲ ಚಿತ್ರತಂಡದವರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಏನೇನ್ ಪ್ರಿಪೇರ್ ಆಗ್ಬೇಕು, ಯಾವ ತರ ಪ್ರಿಪೇರ್ ಆಗ್ಬೇಕು, ಅದೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ಆಕ್ಟಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, 6 ಪ್ಯಾಕ್ ಬಾಡಿ, ಮಾರ್ಷಲ್ ಆರ್ಟ್ಸ್, ಇದೆಲ್ಲಾನು ಎಕ್ಸೆಟ್ರಾ ಎಲ್ಲಾನು ಪ್ರಿಪೇರ್ ಆಗಿ ನಿಮ್ ಮುಂದೆ ಬರ್ಬೇಕು. ಯಾಕಂದ್ರೆ ನಿಮ್ ಮುಂದೆ ಮಾತಾಡೋದು ಇಡೀ ಕರ್ನಾಟಕ ಜನತೆ ಮುಂದೆ ಮಾತಾಡ್ದಂಗೆ, ಮನೆ ಮನೆಗೂ ನೀವು ತಲುಪಿಸ್ತೀರಾ ಆ ನಂಬಿಕೆ ನನ್ಗಿದೆ. ಅವ್ರೆಲ್ಲರ ಮುಂದೆ, ಕನ್ನಡಿಗರ ಮುಂದೆ ಮಾತಾಡ್ದಂಗೆ. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಟೀಸರ್ ತೋರಿಸಿ, ನಂದು ಕೆಲಸ ತೋರಿಸಿ ಆದ್ಮೇಲೆ ಮಾತಾಡೋಣ ಅಂತಾನೆ ನನ್ ಕನ್ಸಿತ್ತು. ಸೊ ಆ ದಿನ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಮತ್ತೆ ಸಿನಿಮಾ ಅದೇ ಟೀಸರ್ ನೋಡಿದಿರಾ, ನಿಮ್ಗೆಲ್ಲ ತುಂಬಾ ಖುಷಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಿನಿಮಾದ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ವಿಜಯ್ ಸರ್ ಹೊಯ್ಸಳ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ದೆ. ಆಗಿನ್ನ ಸುಮ್ನೆ ನಾನು ಸಿನಿಮಾ ಅಂದ್ರೆ ಫಸ್ಟ್ ಇಂದ ಅನ್ಕೊಂಡಿದ್ದೆ ಸಿನಿಮಾಗ್ ಬರ್ಬೇಕು, ಆ ತರದೆಲ್ಲ ಮೈಂಡ್ ಅಲ್ಲಿ ತುಂಬಾ ಇತ್ತು. ಒಳಗಡೆ ಪ್ರಿಪೇರ್ ಆಗ್ತಾ ಇದ್ದೆ. ಆದ್ರೆ ನಾನು ಎಕ್ಸಾಕ್ಟ್ ಆಗಿ ಸಿನಿಮಾಗೆ ಹಿಂಗ್ ಬರ್ಬೇಕು, ಡೈರೆಕ್ಟರ್ಸ್ ನ ಮೀಟ್ ಮಾಡ್ಬೇಕು, ಸ್ಟೋರಿ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಟೈಮಲ್ಲಿ ವಿಜಯ್ ಸರ್ದು ಹೊಯ್ಸಳ ನೋಡಿದ್ದೆ ಸಿನಿಮಾ. ಇದರಲ್ಲಿ ಮಾಸ್ತಿ ಸರ್ ಹೇಳಿದಾಗ ಮಾಸ್ತಿ ಸರ್ನ ಮೀಟ್ ಮಾಡಿದ್ದೆ. ಮಾಲೂರ್ ಶ್ರೀನಿವಾಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸರ್. ಆಗ ಮೀಟ್ ಮಾಡಿದಾಗ ಸ್ಟೋರೀಸ್ ಎಲ್ಲ ಇದ್ ಮಾಡ್ತಾ ಇದ್ದಾಗ ಸರ್ ಒಂದ್ಸಲ ಹೇಳಿದ್ರು, ಹಿಂಗೆ ವಿಜಯ್ ಸರ್ನ ಮೀಟ್ ಮಾಡಿಸ್ತೀನಿ ಅಂತ. ಆಗ ಮೀಟ್ ಮಾಡಿದ್ರೆ ಅವಾಗ್ಲೇ ನನ್ಗೆ ಹೊಯ್ಸಳ ನೋಡಿದಾಗ ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬಾನೇ ಇಷ್ಟ ಆಗಿತ್ತು. ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ಗೆ ತುಂಬಾ ಆಸೆ ಇತ್ತು. ಆಗ ಫಸ್ಟ್ ಮೀಟ್ ಮಾಡಿದೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಡೈರೆಕ್ಟರ್ ನಾನು ಏನ್ ನಂಬೋದು ಅಂದ್ರೆ, ಫಸ್ಟ್ ಯಾವ್ದನ್ನ ಕತೆ ಕೇಳಿದಾಗ ಒಬ್ಬ ಆಕ್ಟರ್ ಆಗಿ ನಂಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ ಆಗಿರ್ಬೋದು, ಬಟ್ ನನ್ ಕ್ಯಾರೆಕ್ಟರ್ ಹೆಂಗಂದ್ರೆ, ಒಬ್ರು ಡೈರೆಕ್ಟರ್ಗೆ ಸಿನಿಮಾ ಬಗ್ಗೆ ಮ್ಯಾಕ್ಸಿಮಮ್ ಗ್ರಿಪ್, ಮ್ಯಾಕ್ಸಿಮಮ್ ಎಲ್ಲ ಗೊತ್ತಿರೋದೇ ಡೈರೆಕ್ಟರ್. ಯಾಕಂದ್ರೆ ಅವ್ರ ವಿಷನ್ ಮೇಲೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವ್ರ ವಿಷನ್ ಮೇಲೆ ವರ್ಕ್ ಮಾಡೋದ್ರಿಂದ ಅವ್ರು ಹೇಳ್ದಂಗೆ ಅವ್ರಿಗೆ ಆಕ್ಟಿಂಗ್ ಓಕೆ ಅನ್ಸ್ಬಿಟ್ರೆ, ನಾವ್ ಗೆದ್ರಿ, ನಮಗ್ ಸಮಾಧಾನ ಅನ್ನೋ ತರದ್ ಮನುಷ್ಯ ನಾನು. ಸೊ ಸರ್ ಬಗ್ಗೆ ಹೇಳೋದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ. ಸೊ ಆತರ ಕ್ಯಾಪ್ಟನ್ ಆಫ್ ದ ಮೂವಿ ಈ ಸ್ಕ್ರೀನ್ ಮೇಲೆ ಏನ್ ಆಲ್ಫಾ ಮೆನ್ ಲವ್ ವೆಂಜೆನ್ಸ್ ಕಾಣಿಸ್ತಾ ಇದೆ, ಅದು ಸ್ಕ್ರೀನ್ ಹಿಂದೆಗಡೆ ಆಲ್ಫಾ ಮೈಂಡ್ ಸೆಟ್ ಇರುವಂತ ಡೈರೆಕ್ಟರ್ ನಮ್ ವಿಜಯ್ ಸರ್. ನಗೀತಾ ಇದಾರೆ, ಅದು ನಿಜವಾಗ್ಲೂ ಆಲ್ಫಾ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಅವ್ರ ಡೆಡಿಕೇಶನ್ ಆಗಿರ್ಬೋದು, ಅವ್ರು ಅಂದ್ರೆ ಕ್ವಿಕ್ ಆಗಿ ಎಲ್ಲಾನು ಡಿಸಿಷನ್ಸ್ ತಗೊಳೋದಾಗಿರ್ಬೋದು, ಕ್ವಿಕ್ ಆಗಿ ಒಂದ್ ಕೆಲಸ ಮಾಡೋದಾಗಿರ್ಬೋದು, ಮತ್ತೆ ಆ ಡೆಡಿಕೇಟೆಡ್ ಆಗಿ ಆನ್ ಟೈಮ್ ಎಲ್ಲಾನು ಮುಗಿಸ್ಬೇಕು. ಒಂದು ವರ್ಕ್ ಕಂಪ್ಲೀಟ್ ವರ್ಕ್ ಫೋಕಸ್ಡ್. ಆ ವರ್ಕ್ ಫೋಕಸ್ ಇಂದ ಏನಾಯ್ತು ಅಂದ್ರೆ, ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಸಿಕ್ಕಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಅವ್ರದ್ದು ಮಾರ್ಗದರ್ಶನದ ಮೇಲೆ, ಅವ್ರದ್ದು ಒಂದು ಕ್ಯಾಪ್ಟನ್ಸಿ ಮೇಲೆ ಎಲ್ಲರೂ ಅದೇ ತರ ವರ್ಕ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ May 5th ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರೆಕಾರ್ಡ್ ಟೈಮ್ ಅಲ್ಲಿ, ಅಂದ್ರೆ ಸಂಡೇ ಒಂದಿನ ಬಿಟ್ಟು, ಆಸ್ ಎ ಪ್ರೊಡಕ್ಷನ್ ಹೌಸ್ ಮತ್ತೆ ಹೀರೋ ಎರಡು ಹೇಳ್ತಾ ಇದೀನಿ ನಾನು, ಒಂದ್ ಸಂಡೇ ಒಂದ್ ಬಿಟ್ಟು ಡೇ ಅಂಡ್ ನೈಟ್ ವರ್ಕ್ ಮಾಡಿದೀವಿ ಅಷ್ಟೇ ಕ್ಲೀನ್ ಆಗಿ. ಬಟ್ ಯಾರಿಗೂ ಏನೋ ಅಂದ್ರೆ ಈ ತರ ತುಂಬಾ ವರ್ಕ್ ಮಾಡ್ತಾ ಇದೀರಿ ಆತರ ಏನು ಅನ್ಸಿಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಎಲ್ಲರೂ ಅಷ್ಟೇ ಖುಷಿಯಿಂದ ಕೆಲಸ ಮಾಡ್ತಾ ಇದ್ರು. ನಮ್ಮ ಡೈರೆಕ್ಟರ್ ಅಂತೂ ಸಿನಿಮಾ ನೋಡಿದಾಗ ತುಂಬಾ ವಾವ್ ಅನ್ಸ್ತು. ಆಕ್ಟಿಂಗ್ ಎಲ್ಲ ಫಸ್ಟ್ ನಾನು ಅದೇ ಹಿಂಗ್ ಮಾಡ್ಬೇಕು ಅನ್ಕೊಂಡಾಗ ಸರ್ ಬಗ್ಗೆ ಹೆಂಗೋ ಗೊತ್ತಿತ್ತು, ಸಿನಿಮಾ ಮಾಡಿದ್ರು ಹೊಯ್ಸಳ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಅದ್ರ ಪ್ರೀವಿಯಸ್ ವರ್ಕ್ ಮಾಡಿರೋ ಸಿನಿಮಾಗಳು ಅಷ್ಟೇ, ರಾಜ್ಕುಮಾರ, ರಾಮಾಚಾರಿ ಅಂತ ಇದು ಅಂದ್ರೆ ಒಂದು ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡಿದಾಗ ನಾನು ಸರ್ಗೆ ಅದೇ ಫಸ್ಟ್ ಮೀಟ್ ಮಾಡಿದಾಗ ಹೇಳ್ದೆ, ನಮ್ದು ಇನ್ನೇನು ಓಕೆ ಆಗೋ ಟೈಮಲ್ಲಿ, ಸರ್ ನಿಮ್ ಬಗ್ಗೆ ಆಲ್ರೆಡಿ ನನ್ಗೆ ಗೊತ್ತಿದೆ, ನನ್ಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮ್ ಬಗ್ಗೆ. ಸೊ ನಿಮ್ಗೂ ನನ್ ಬಗ್ಗೆ ಕಾನ್ಫಿಡೆನ್ಸ್ ಬಂದಾಗ ನಾವು ಮೂವ್ ಮಾಡೋಣ ಅಂತ ಹೇಳಿದ್ದೆ. ಸರ್ ಅದೇ ತರ ಟೈಮ್ ತಗೊಂಡ್ರು, ಆಕ್ಟಿಂಗ್ ಮತ್ತೆ ಬೇರೆದೆಲ್ಲ ಹೋಗ್ತಾ ಇರಿ ನೋಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಎಸ್ ವಿ ಆರ್ ಗುಡ್ ಟು ಗೋ ಅಂತ ಹೇಳಿ ನಾವು ವರ್ಕ್ ಮಾಡೋಣ ಅಂತ ಶುರು ಮಾಡಿ, ಅದೇ ಒಂದು ಎನರ್ಜಿನಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿದ್ವಿ. ಶೂಟಿಂಗ್ ಎಲ್ಲ ಮುಗಿಸಿ ಇವತ್ತು ಟೀಸರ್ ಲಾಂಚ್ಗೆ ಇಲ್ಲಿ ಮುಂದೆ ಇದೀವಿ. ಅದೇ ತರ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಸರ್ ಆದ್ಮೇಲೆ ನಮ್ಮ DOP ಸರ್ ಕಾರ್ತಿಕ್ ಸರ್, ಅವರು ಫುಲ್ ತುಂಬಾ ಕಡಿಮೆ ಮಾತಾಡಿದ್ರು. ನನಗೂ ಅದೇ ತರ ನಾಚಿಕೆ, ಬಟ್ ಆದ್ರೆ ತುಂಬಾ ಮಾತಾಡ್ಬೇಕು ಅಂತ ಬಂದಿದ್ದೀನಿ. DOP ಸರ್ ಕಾರ್ತಿಕ್ ಸರ್ ಬಗ್ಗೆ ಹೇಳೋದಾದ್ರೆ, ಅವರು ಯಂಗ್ಸ್ಟರ್
ಇಷ್ಟು ಅಂದ್ರೆ ಒಂದ್ ಚಿಕ್ಕ ಏಜ್ಗೆನೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡ್ಬಂದು ಕ್ಯಾಮ್ರಾಮನ್ ಆಗಿ ದೊಡ್ಡ ದೊಡ್ಡ ಕ್ಯಾಮ್ರಾಮನ್ ಜೊತೆನಲ್ಲಿ ಕೆಲಸ ಮಾಡ್ಕೊಂಡ್ಬಂದು ಅವ್ರ ಕ್ಯಾಮ್ರಾಮನ್ DOP ಆಗಿ ಅದಾದ್ಮೇಲೆ ಅಂತ ದೊಡ್ಡ ದೊಡ್ಡ ಕೆಲಸಗಳು ಮಾಡಿ ಹೊಯ್ಸಳ ಆತರ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿ